ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಸುಮಾರು ರೀತಿಯಾದಂತಹ ಮ್ಯೂಚುವಲ್ ಫಂಡ್ಸ್ಗಳು ಬರುತ್ತೆ. ನೀವು ಇಲ್ಲಿ ಗಮನಿಸ್ತಾ ಇರಬಹುದು ಡಿಫರೆಂಟ್ ಇಂಡೆಕ್ಸ್ಗಳನ್ನ ನಾವು ಕೊಟ್ಟಿದ್ದೀವಿ ಇಲ್ಲಿ. ಈ ಇಂಡೆಕ್ಸ್ಗಳ ಪ್ರಕಾರ ಮಿಡ್ ಕ್ಯಾಪ್ ಇರ್ಬೋದು, ಲಾರ್ಜ್ ಕ್ಯಾಪ್ ಇರ್ಬೋದು, ಸ್ಮಾಲ್ ಕ್ಯಾಪ್ ಇರ್ಬೋದು, ಕಂಪನೀಸ್ಗಳ ಒಂದು ವ್ಯಾಲ್ಯೂಯೇಷನ್ಸ್ಗಳ ಬೇಸಿಸ್ ಅಲ್ಲಿ ಇದನ್ನ ಡಿವೈಡ್ ಮಾಡಿರ್ತಾರೆ. ಬೇರೆ ಬೇರೆ ರೀತಿಯಾದಂತಹ ವರ್ಕ್ ಮಾಡ್ತಕ್ಕಂಥ ಮ್ಯೂಚುವಲ್ ಫಂಡ್ಸ್ಗಳು ಇರುತ್ತೆ. ಬಟ್ ಮೇನ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನ್ ಗೊತ್ತಾ, ಈ ಇಂಡೆಕ್ಸ್ಗೆ ಕಂಪೇರ್ ಮಾಡಿದ್ರೆ ಆ ಮ್ಯೂಚುವಲ್ ಫಂಡ್ಸ್ಗಳು ಯಾವ ರೀತಿ ಪರ್ಫಾರ್ಮ್ ಆಗಿದೆ ಅಂತಕ್ಕಂಥ ವಿಷಯವನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ ಇನ್ವೆಸ್ಟರ್ಸ್ಗಳು. ಇವತ್ತಿನ ವಿಡಿಯೋ ಮೂಲಕ 5 ಮ್ಯೂಚುವಲ್ ಫಂಡ್ಸ್ಗಳು, ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ಗಳ ಬಗ್ಗೆ ನಾನು ಮಾತಾಡಕ್ ಹೋಗ್ತಾ ಇದ್ದೀನಿ. ಬೇಸಿಕಲಿ ಈ ಮ್ಯೂಚುವಲ್ ಫಂಡ್ಸ್ಗಳ ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ, ಕಳೆದ 10 ವರ್ಷದ ಪ್ರಕಾರ ನಾವು ನೋಡ್ತೀವಿ ಅಂತಂದ್ರೂ ಕೂಡ ಅದರ ರೆಫರೆನ್ಸ್ ಅಥವಾ ಇಂಡೆಕ್ಸ್ ಅನ್ನ ಬೀಟ್ ಮಾಡಿದೆ. ಅಟ್ ದ ಸೇಮ್ ಟೈಮ್ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ನಾರ್ಮಲ್ ಮಾರ್ಕೆಟ್ ಮೂವ್ ಆಗ್ತಾ ಇದ್ದಾಗ ಎಲ್ಲಾ ಮ್ಯೂಚುವಲ್ ಫಂಡ್ಸ್ಗಳು ರಿಟರ್ನ್ ಕೊಡುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್ ಈಗ ಆಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ. ಬಟ್ ಮಾರ್ಕೆಟ್ ಬಿದ್ದಾಗ ಆ ರೀತಿಯಾದಂತಹ ಸಂದರ್ಭದಲ್ಲಿ ಯಾವ ತರ ಪರ್ಫಾರ್ಮ್ ಆಗಿದೆ ಮ್ಯೂಚುವಲ್ ಫಂಡ್ ಇಂಡೆಕ್ಸ್ ಕಂಪೇರ್ ಮಾಡಿದ್ರೆ ಅಂತಕ್ಕಂಥದ್ದು ಕೂಡ ಸಖತ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ 5 ಮ್ಯೂಚುವಲ್ ಫಂಡ್ಸ್ ಏನಿದೆಯೋ 65% ನಷ್ಟು ಟೈಮ್ ಏನಿದೆಯೋ ಮೇಜರ್ ಸ್ಟಾಕ್ ಕರೆಕ್ಷನ್ ಆದಾಗ ಕೆಟಗರಿ ಆವರೇಜ್ ಅಥವಾ ಅದಕ್ಕಿಂತ ಜಾಸ್ತಿನೇ ಪರ್ಫಾರ್ಮ್ ಆಗಿರ್ತಕ್ಕಂತಹ ಮ್ಯೂಚುವಲ್ ಫಂಡ್ಸ್ ಇದಾಗಿರುತ್ತೆ. ಎಂಡ್ ವರೆಗೂ ನೋಡಿ, ಸುಮಾರು ವಿಷಯಗಳು ನಿಮಗೆ ಕಲಿಲಿಕ್ಕೆ ಸಿಗುತ್ತೆ. ಮುಂದುವರೆದಕ್ಕಿಂತ ಮುಂಚೆ ಇನ್ ಕೇಸ್ ನಿಮ್ಮೆಲ್ಲರಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ. ನಮ್ಮ ಕಡೆಯಿಂದ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿ ನಿಮಗೆ ಸಿಗಬೇಕು ಅಂದ್ರೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಆಲ್ ರೈಟ್. ಸೊ ಮೊದಲನೇದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು, ಯಾವಾಗೆಲ್ಲ ಲಾಸ್ಟ್ 10 ವರ್ಷಗಳಲ್ಲಿ ಯಾವಾಗೆಲ್ಲ ಕ್ರಾಶ್ಗಳು ಬಂದಿದೆಯಪ್ಪ ಮಾರ್ಕೆಟ್ ಅಲ್ಲಿ ಅಂತ ನೋಡೋದಾದ್ರೆ ಈ ರೀತಿಯಾಗಿರುತ್ತೆ. ಜಾನ್ 29, 2015 ಫೆಬ್ 11, 2016 ಆಲ್ಮೋಸ್ಟ್ 1 ವರ್ಷದವರೆಗೂ ಸರಿದೆ ಅಂತ ಹೇಳ್ಬೋದು. ಈ ರೀತಿಯಾದ ಸಂದರ್ಭದಲ್ಲಿ 20% ನಷ್ಟು ಮಾರ್ಕೆಟ್ ಕುಸಿತಿತ್ತು. ಸೆಪ್ಟೆಂಬರ್ 8, 2016 ನವೆಂಬರ್ 21, 2016 11% ನಷ್ಟು ನೆಗೆಟಿವ್ ರಿಟರ್ನ್. ಸೊ ಎಲ್ಲೆಲ್ಲ ಮಾರ್ಕೆಟ್ ಮೇಜರ್ ಆಗಿ ಕ್ರಾಶ್ ಆಗಿದೆ. ಎಸ್ಪೆಷಲಿ ಇಲ್ಲಿ ನೋಡ್ತಾ ಇರಬಹುದು ಜನವರಿ 14, 2020 ಮಾರ್ಚ್ 23, 2020 ನಿಮಗೆಲ್ಲರಿಗೂ ಗೊತ್ತಿರತಕ್ಕಂಥದ್ದೇ. ಕೋವಿಡ್ ಸಂದರ್ಭದಲ್ಲಿ 38% ನಷ್ಟು ಮಾರ್ಕೆಟ್ ಕುಸಿತವನ್ನ ಕಂಡಿತ್ತು ಕಳೆದ 10 ವರ್ಷಗಳಲ್ಲಿ. ಒಂದ್ಸತಿ ಪಾಸ್ ಮಾಡಿ ನೀವು ಚೆಕ್ ಮಾಡಬಹುದು, ವ್ಯಾಲ್ಯೂ ರಿಸರ್ಚ್ ನ ಡೇಟಾ ಆಗಿರುತ್ತೆ ಇದು. ಸೊ ಇದೇ ವ್ಯಾಲ್ಯೂ ರಿಸರ್ಚ್ 70 ಈಕ್ವಿಟಿ ಫಂಡ್ಸ್ ಗಳನ್ನ ಅನಲೈಸ್ ಮಾಡಿದೆ. ಇದರಲ್ಲಿ 65% ನಷ್ಟು ಟೈಮ್ಸ್ ಯಾವಾಗೆಲ್ಲ ಕರೆಕ್ಷನ್ಸ್ ಗಳಾಗಿದೆಯೋ ಆ ರೀತಿಯಂತ ಸಂದರ್ಭದಲ್ಲಿ ಇಂಡೆಕ್ಸ್ ಅನ್ನ ಬೀಟ್ ಮಾಡಿರತಕ್ಕಂತಹ ಟಾಪ್ ಮ್ಯೂಚುವಲ್ ಫಂಡ್ಸ್ ಗಳ ಬಗ್ಗೆ ಇವರು ಕ್ಯಾಟಗರಿಗಳನ್ನ ಕೊಟ್ಟಿರ್ತಾರೆ. ಅದ್ರ ಪ್ರಕಾರ ನಾನು ಮಾತಾಡ್ತಾ ಹೋಗ್ತೀನಿ. ಸೊ ಬೇಸಿಕಲಿ ಇವರು ಲಾರ್ಜ್ ಇರಬಹುದು, ಮಿಡ್ ಕ್ಯಾಪ್ ಇರಬಹುದು, ಫ್ಲೆಕ್ಸಿ ಕ್ಯಾಪ್, ವ್ಯಾಲ್ಯೂ, ಹಾಗೆ ELSS ಗ್ರೋತ್ ಕ್ಯಾಟಗರಿಗೆ ಸಂಬಂಧಪಟ್ಟಿರತಕ್ಕಂತಹ ಮ್ಯೂಚುವಲ್ ಫಂಡ್ಸ್ ಗಳನ್ನ ಅನಲೈಸ್ ಮಾಡಿರತಕ್ಕಂತಹ ಡೇಟಾದ ಪ್ರಕಾರ ಬಂದಿರುತ್ತೆ. 10 ವರ್ಷದ ಡೇಟಾವನ್ನ ಇವರು ಚೆಕ್ ಮಾಡಿರತಕ್ಕಂಥದ್ದು. ಇದರಲ್ಲಿ ಮೊದಲನೇದಾಗಿ ಬರ್ತಕ್ಕಂಥದ್ದು ಪರಗ್ ಪಾರಿಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಅಂತ ಹೇಳ್ಕೊಂಡು. ಇದರಲ್ಲಿ ಇರತಕ್ಕಂತಹ ಟಾಪ್ ಹೋಲ್ಡಿಂಗ್ಸ್ ಗಳನ್ನ ನೀವು ಗಮನಿಸಬಹುದು. HDFC ಬ್ಯಾಂಕ್ ಲಿಮಿಟೆಡ್ ಇರಬಹುದು, ಬಜಾಜ್ ಹೋಲ್ಡಿಂಗ್ಸ್ ಅಂಡ್ ಇನ್ವೆಸ್ಟ್ಮೆಂಟ್ ಲಿಮಿಟೆಡ್ ಇರಬಹುದು. ಮೇಜರ್ಲಿ ಬ್ಯಾಂಕ್ಸ್ ಅಂಡ್ ಫೈನಾನ್ಸ್ ಅಲ್ಲಿ ಮೆಜಾರಿಟಿ ಆಫ್ ದ ಇನ್ವೆಸ್ಟ್ಮೆಂಟ್ ಅನ್ನು ಇವರು ಮಾಡಿರ್ತಾರೆ, ಗಮನಿಸ್ತಾ ಇರಬಹುದು ನೀವು ಇಲ್ಲಿ. ಹಾಗೆ ಟಾಪ್ 5 ಸೆಕ್ಟರ್ಸ್ ಗಳು ಎಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಯಾವ ಸೆಕ್ಟರ್ ಅಲ್ಲಿ ಅಂತ ನೋಡೋದಾದ್ರೆ, ನಾನು ಆಲ್ರೆಡಿ ಹೇಳಿದೆ, ರಫ್ಲಿ 20% ನಷ್ಟು ಇವರು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರತಕ್ಕಂಥದ್ದು ಬ್ಯಾಂಕ್ಸ್ ಗಳಲ್ಲಿ, ಇಂಟರ್ನೆಟ್ ಅಂಡ್ ಟೆಕ್ನಾಲಜಿ ಅಂಡ್ ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲೆಂಟ್ ಅನ್ನು ಕೂಡ ತುಂಬಾ ಅಮೌಂಟ್ ಅನ್ನ ಇಟ್ಕೊಂಡು ಇವರು ಮ್ಯಾನೇಜ್ ಮಾಡ್ತಾ ಇದ್ದಾರೆ ಇವತ್ತಿನ ಕಾಲಕ್ಕೆ. ಇವರು ಎಲ್ಲೆಲ್ಲಿ ಇಟ್ಕೊಂಡಿದ್ದಾರೆ ಅಮೌಂಟ್ ಅನ್ನ, ಮೇಜರ್ ಅಮೌಂಟ್ ಎಲ್ಲಿ ಅಲೋಕೇಟ್ ಆಗ್ತಾ ಇದೆ ಅನ್ನೋದನ್ನ ಇದು ಇಂಡಿಕೇಟ್ ಮಾಡುತ್ತೆ. ಪಾಸ್ ಮಾಡಿ ಚೆಕ್ ಮಾಡಬಹುದು ಒಂದ್ಸತಿ ನೀವು. ಬೆಂಚ್ ಮಾರ್ಕ್ ಗೆ ಕಂಪೇರ್ ಮಾಡಿ ನೋಡ್ತೀವಿ ಅಂತಂದ್ರೆ ರಿಟರ್ನ್ ಯಾವ ರೀತಿ ಬಂದಿರುತ್ತೆ ಅಂತ ನೋಡೋದಾದ್ರೆ ಇಲ್ಲಿ ಗಮನಿಸ್ತಾ ಇರಬಹುದು ನೀವು. ಜನವರಿ 31, 2023 ಜನವರಿ 31, 2024. ಸೊ ಲಾಸ್ಟ್ 1 ವರ್ಷದ ಪ್ರಕಾರ 37% ನಷ್ಟು ರಿಟರ್ನ್, ರಫ್ಲಿ ಅರೌಂಡ್ 37% ನಷ್ಟು ರಿಟರ್ನ್ ಜನರೇಟ್ ಮಾಡಿರುತ್ತೆ ಇದು ರೆಗ್ಯುಲರ್ ಟರ್ಮ್ ಅಲ್ಲಿ ನೋಡ್ತೀವಿ ಅಂತಂದ್ರೆ. ಸೊ ಇದರ ಬೆಂಚ್ ಮಾರ್ಕ್ ಆಗಿರ್ತಕ್ಕಂಥ ನಿಫ್ಟಿ 500 TRI ಗೆ ನೋಡ್ತೀವಿ ಅಂತಂದ್ರೆ ಔಟ್ ಪರ್ಫಾರ್ಮ್ ಆಗಿರೋದನ್ನ ನಾವು ಈಸಿಯಾಗಿ ಗಮನಿಸಬಹುದು. ಇಂಡೆಕ್ಸ್ ಈ ಟೈಮ್ ಅಲ್ಲಿ 33% ನಷ್ಟು ರಿಟರ್ನ್ ಕೊಟ್ಟಿತ್ತು. ಇದೇ ರೀತಿ ಕಳೆದ 3 ವರ್ಷದಲ್ಲಿ, ಕಳೆದ 5 ವರ್ಷದಲ್ಲಿ, ಹಾಗೆ ಕಳೆದ 10 ವರ್ಷದಲ್ಲೂ ಕೂಡ ಸತತವಾಗಿ ಈ ಮ್ಯೂಚುವಲ್ ಫಂಡ್ ಇವರ ಇಂಡೆಕ್ಸ್ ಅನ್ನ ಬೀಟ್ ಮಾಡ್ಕೊಂಡು ಬಂದಿದೆ ಸೋಫಾರ್. ಇವಾಗ ಕ್ವಿಕ್ ಆಗಿ ಕ್ರಿಟಿಕಲ್ ರೇಷಿಯೋಸ್ ಗಳನ್ನ ಅರ್ಥ ಮಾಡ್ಕೊಳ್ಳೋಣ. ಸುಮಾರು ವಿಡಿಯೋಸ್ ಗಳನ್ನ ನಾನು ಮಾತಾಡ್ತಾ ಇರ್ತೀನಿ. ಮೊದಲನೇದಾಗಿ ಬರ್ತಕ್ಕಂಥದ್ದು ಬೀಟಾ ಎಷ್ಟು ವೊಲಟೈಲ್ ಇದೆ ಅಂತಕ್ಕಂಥದ್ದನ್ನ ಇಂಡಿಕೇಟ್ ಮಾಡುತ್ತೆ ಕಂಪೇರಿಂಗ್ ಟು ದ ಇಂಡೆಕ್ಸ್. ಸೊ ಇದು ಒಂದಕ್ಕಿಂತ ಕೆಳಗಡೆಗಿದ್ರೆ ಏನರ್ಥ, ಇಂಡೆಕ್ಸ್ ಗಿನ್ನ ಕಡಿಮೆ ವೊಲಟೈಲ್ ಇದೆ, ಒಂದಕ್ಕಿಂತ ಜಾಸ್ತಿ ಇದೆ ಅಂತಂದ್ರೆ ಜಾಸ್ತಿ ವೊಲಟೈಲ್ ಇದೆ ಅಂತ ಅರ್ಥ. ಇಂಡೆಕ್ಸ್ ಗೆ ಕಂಪೇರ್ ಮಾಡಿದ್ರೆ ಈ ವಿಚಾರದಲ್ಲಿ ಬೀಟಾ 0.66 ಇದೆ. ಅಂದ್ರೆ ಇಂಡೆಕ್ಸ್ ಗೆ ಕಂಪೇರ್ ಮಾಡಿದ್ರೆ ಕಡಿಮೆ ವೊಲಟೈಲ್ ಇದೆ ಎಂದಕ್ಕಂತ ಮಾಹಿತಿಯನ್ನ ಇದು ನಮಗೆ ತೋರಿಸ್ಕೊಡುತ್ತೆ. ಇನ್ನ ಸ್ಟ್ಯಾಂಡರ್ಡ್ ಡಿವಿಯೇಷನ್ ನೋಡ್ತಾ ಇರಬಹುದು, ಎಷ್ಟು ವೊಲಟೈಲ್ ಇದೆ, ಏರುಪೇರಿನ ಗತಿಗಳು ಬರುತ್ತೆ, ಯಾವ ರೀತಿಯಾಗಿರುತ್ತೆ ಅಂತ ನೋಡೋದಾದ್ರೆ ಅರೌಂಡ್ 11% ನಷ್ಟು, ಅದು ಅಪ್ಪೇ ಇರಬಹುದು ಡೌನೇ ಇರಬಹುದು, ವೊಲಟಿಲಿಟಿಯನ್ನ ಇದು ಇಂಡಿಕೇಟ್ ಮಾಡ್ತಕ್ಕಂತಹ ನಂಬರ್. ಅಟ್ ದ ಸೇಮ್ ಟೈಮ್ ಶಾರ್ಪ್ ರೇಷಿಯೋ, ₹1 ನೀವು ಇನ್ವೆಸ್ಟ್ ಮಾಡಿದ್ರೆ ಅದರ ರಿಟರ್ನ್ ಆಗಿ ಎಕ್ಸೆಸ್ ಆಗಿ ರಿಟರ್ನ್ ಕೊಟ್ಟಿರ್ತಕ್ಕಂಥದ್ದನ್ನ ಇಂಡಿಕೇಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಈ ಕೇಸಲ್ಲಿ 1.31 ಅಂದ್ರೆ ₹1 ನೀವು ಇನ್ವೆಸ್ಟ್ ಮಾಡಿದ್ರೆ 1.31 ನಷ್ಟು ಅಮೌಂಟ್ ಎಕ್ಸ್ಟ್ರಾ ಅಥವಾ ಎಕ್ಸೆಸ್ ರಿಟರ್ನ್ ಅನ್ನ ಜನರೇಟ್ ಮಾಡಿ ಈ ಒಂದು ಮ್ಯೂಚುವಲ್ ಫಂಡ್ ಕೊಟ್ಟಿರುತ್ತೆ. ನೆಕ್ಸ್ಟ್ ಬರ್ತಕ್ಕಂಥದ್ದು
ಪೋರ್ಟ್‌ಫೋಲಿಯೋ ಟರ್ನ್‌ಓವರ್ ಅಂತ ಹೇಳ್ತೀವಿ ನಾವು. ಸೊ ಬೇಸಿಕಲಿ ಒಂದು ಪೋರ್ಟ್‌ಫೋಲಿಯೋದಲ್ಲಿ ಎಷ್ಟು ಫ್ರೀಕ್ವೆಂಟ್ ಆಗಿ ಇವರು ಟರ್ನ್‌ಓವರ್ ಮಾಡ್ತಿದ್ದಾರೆ ಅಂತಕ್ಕಂಥದ್ದನ್ನ ಇಂಡಿಕೇಟ್ ಮಾಡುತ್ತೆ ಇದು. ಎಕ್ಸ್‌ಕ್ಲೂಸಿವ್ ಆಗಿ ನೋಡ್ತೀವಿ ಅಂತಂದ್ರೆ 4.3% ನಷ್ಟು ಜಾಸ್ತಿ ಏನು ಚೇಂಜಸ್‌ಗಳು ಮಾಡ್ತಿಲ್ಲ ಅಂತಕ್ಕಂಥ ಮಾಹಿತಿಯನ್ನ ಇದು ನಮಗೆ ತೋರಿಸ್ಕೊಡುತ್ತೆ. ಇನ್ನ ನೆಕ್ಸ್ಟ್ ಕ್ರಿಟಿಕಲ್ ಆಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಎಕ್ಸ್‌ಪೆನ್ಸ್ ರೇಷಿಯೋ ಅಂತ ಹೇಳ್ತೀವಿ. ಈಗ ನಾವು ಮ್ಯೂಚುವಲ್ ಫಂಡ್ ಅವ್ರಿಗೆ ಇನ್ವೆಸ್ಟ್ ಮಾಡ್ತಿದ್ವಿ ಅಂತಂದ್ರೆ ಅವ್ರು ನಮ್ಮ ಹಣವನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಸರ್ಟನ್ ಅಮೌಂಟ್ ಅಂತ ನಮ್ಮ ಕಡೆಯಿಂದ ಡೈರೆಕ್ಟ್ ಮಾಡ್ಕೊಳ್ತಾರೆ. ಒಬ್ಬ ಇನ್ವೆಸ್ಟರ್‌ನ ದೃಷ್ಟಿಕೋನದಲ್ಲಿ ನಾವು ನೋಡ್ತೀವಿ ಅಂತಂದ್ರೆ ಇದು ಕಡಿಮೆ ಇದ್ದಷ್ಟು ಒಳ್ಳೆಯದು. ಈ ಮ್ಯೂಚುವಲ್ ಫಂಡ್ 0.6% ನಷ್ಟು ಎಕ್ಸ್‌ಪೆನ್ಸ್ ರೇಷಿಯೋನ ಇವತ್ತಿನ ಕಾಲಕ್ಕೆ ಹೊಂದಿರುತ್ತೆ. ಒನ್ ಆಫ್ ದ ಕ್ರಿಟಿಕಲ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಫ್ಲೆಕ್ಸಿ ಕ್ಯಾಪ್ ಆಗಿರೋದ್ರಿಂದ ಇವರು ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಜಾಸ್ತಿ ಇರುತ್ತೆ ಇನ್ವೆಸ್ಟ್‌ಮೆಂಟ್ ಸ್ಟೈಲ್ ಅಲ್ಲಿ. ಇವರು ಇಂಟರ್‌ನ್ಯಾಷನಲ್ ಈಕ್ವಿಟೀಸ್ ಅಲ್ಲೂ ಕೂಡ ಇವತ್ತಿನ ಕಾಲಕ್ಕೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ರಫ್ಲಿ 22% ನಷ್ಟು ಇವರಲ್ಲಿರ್ತಕ್ಕಂಥ ಹಣವನ್ನ ಅಮೆಜಾನ್, ಆಲ್ಫಾಬೆಟ್, ಐಎನ್‌ಸಿ ಅಥವಾ ಪೇರೆಂಟ್ ಕಂಪನಿ ಆಗಿರ್ತಕ್ಕಂಥ ಗೂಗಲ್ ಆಗಿರ್ಬೋದು ಅಥವಾ ಮೈಕ್ರೋಸಾಫ್ಟ್, ಮೆಟಾ ಪ್ಲಾಟ್‌ಫಾರ್ಮ್ಸ್ ಈ ರೀತಿಯಾದಂತಹ ಇಂಟರ್‌ನ್ಯಾಷನಲ್ ಈಕ್ವಿಟೀಸ್ ಅಲ್ಲೂ ಕೂಡ ಇವರ ಇನ್ವೆಸ್ಟ್‌ಮೆಂಟ್ ಇವತ್ತಿನ ಕಾಲಕ್ಕೆ ಇರತಕ್ಕಂಥದ್ದು ನಾವು ಇಲ್ಲಿ ಗಮನಿಸಬೇಕಾಗಿದೆ. ಸೊ ಆಲ್ ಇನ್ ಆಲ್ ನೋಡ್ತೀವಿ ಅಂತಂದ್ರೆ ಇಂಡೆಕ್ಸ್‌ಗೆ ಕಂಪೇರ್ ಮಾಡಿದ್ರೆ ಬೆಟರ್ ಆಗಿ ಪರ್ಫಾರ್ಮ್ ಆಗಿರ್ತಕ್ಕಂಥ ಮ್ಯೂಚುವಲ್ ಫಂಡ್ ಇದು. ಮಾರ್ಕೆಟ್ ಕುಸಿದಾಗನೂ ಕೂಡ ಅಷ್ಟೊಂದು ಕುಸಿದಿಲ್ಲ ಈ ಒಂದು ಪರ್ಟಿಕ್ಯುಲರ್ ಮ್ಯೂಚುವಲ್ ಫಂಡ್. ಅದೇ ರೀತಿಯಾಗಿ ನೆಕ್ಸ್ಟ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಸೆಕೆಂಡ್ ಅಲ್ಲಿ ಇರತಕ್ಕಂತಹ ಮ್ಯೂಚುವಲ್ ಫಂಡ್ ಬಂದು ಡಿಎಸ್‌ಪಿ ಇಎಲ್ಎಸ್ಎಸ್ ಟ್ಯಾಕ್ಸ್ ಸೇವರ್ ಫಂಡ್. ಮೊದಲನೇದಾಗಿ ಇದು ಇಎಲ್ಎಸ್ಎಸ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಇಕ್ವಿಟಿ ಲಿಂಕ್ಡ್ ಸೇವಿಂಗ್ ಸ್ಕೀಮ್ಸ್. ನೀವು ಇದರಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂತಂದ್ರೆ 3 ವರ್ಷ ಲಾಕ್ ಇನ್ ಇರುತ್ತೆ. ಅದಾದ್ಮೇಲೆ ನಿಮಗೆ ಫ್ರೀಡಮ್ ಸಿಗುತ್ತೆ ವಿತ್‌ಡ್ರಾ ಮಾಡ್ಕೊಳ್ತಕ್ಕಂಥದ್ದು. ಇದನ್ನ ಟ್ಯಾಕ್ಸ್ ಬೆನಿಫಿಟ್‌ಗೂ ಕೂಡ ನೀವು ತೋರಿಸ್ಕೊಳ್ಬಹುದಾಗಿರುತ್ತೆ ಎಟಿಸಿ ಅಂಡರ್ ಅಲ್ಲಿ ಇವತ್ತಿನ ಕಾಲಕ್ಕೆ. ಇದರಲ್ಲಿರ್ತಕ್ಕಂಥ ಟಾಪ್ ಹೋಲ್ಡಿಂಗ್ಸ್ ಗಳನ್ನ ನೀವು ಗಮನಿಸ್ತಾ ಇರಬಹುದು. ಐಸಿಐಸಿಐ ಬ್ಯಾಂಕ್, ಎಚ್‌ಡಿಎಫ್‌ಸಿ ಬ್ಯಾಂಕ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಪವರ್ ಫೈನಾನ್ಸ್ ಕಾರ್ಪೊರೇಷನ್, ಆಲ್ಮೋಸ್ಟ್ ಫೈನಾನ್ಸ್‌ಗೆ ಸಂಬಂಧಪಟ್ಟಿರ್ತಕ್ಕಂತಹ ಸ್ಟಾಕ್ಸ್ ಗಳಲ್ಲಿ ಮೆಜಾರಿಟಿ ಆಫ್ ದ ಇನ್ವೆಸ್ಟ್ಮೆಂಟ್ ಇವ್ರದ್ದು ಇರುತ್ತೆ. ರಫ್ಲಿ 23.51% ನಷ್ಟು ಟಾಪ್ ಸೆಕ್ಟರ್ಸ್ ಗಳಲ್ಲಿ ಬರ್ತಕ್ಕಂಥದ್ದು ಬ್ಯಾಂಕ್ಸ್ ಅಲ್ಲಿ, ಫೈನಾನ್ಸ್ ಅಲ್ಲಿ ಆಲ್ಮೋಸ್ಟ್ ಮೇಜರ್ ಇನ್ವೆಸ್ಟ್ಮೆಂಟ್ ಇವರು ಮಾಡಿರ್ತಾರೆ. ಐಟಿ, ಸಾಫ್ಟ್ವೇರ್, ನೆಕ್ಸ್ಟ್ ಫಾರ್ಮಾಸ್ಯೂಟಿಕಲ್, ಬಯೋಟೆಕ್ನಾಲಜಿಕಲ್ ಹಾಗೆ ಆಟೋಮೊಬೈಲ್ ಸೆಕ್ಟರ್ ಅಲ್ಲಿ ಇವರು ಇವತ್ತಿನ ಕಾಲಕ್ಕೆ ಇನ್ವೆಸ್ಟ್ ಮಾಡಿರ್ತಾರೆ. ನಾ ರಿಟರ್ನ್ ಕಂಪ್ಯಾರಿಸನ್ ವಿತ್ ಬೆಂಚ್ ಮಾರ್ಕ್ ನಾವು ನೋಡ್ತೀವಿ ಅಂತಂದ್ರೆ ಈ ರೀತಿಯಾಗಿರುತ್ತೆ. ಗಮನಿಸಬಹುದು ನೀವು ಇಲ್ಲಿ ಡಿಎಸ್‌ಪಿ ಎಲ್ಎಸ್ಎಸ್ ಟ್ಯಾಕ್ಸ್ ಸೇವರ್ ಫಂಡ್ ಕಳೆದ 10 ವರ್ಷದಲ್ಲಿ 20% ನಷ್ಟು ಆವರೇಜ್ ರಿಟರ್ನ್ ಡೈರೆಕ್ಟ್ ಅಲ್ಲಿ, 19% ನಷ್ಟು ರೆಗ್ಯುಲರ್ ಪ್ಲಾನ್ ಅಲ್ಲಿ ಕೊಟ್ಟಿರುತ್ತೆ. ವೆರಿನ್ ಇಂಡೆಕ್ಸ್ 16%. ಅಂದ್ರೆ ಕ್ಲಿಯರ್ ಆಗಿ ಕಳೆದ 10 ವರ್ಷದ ಪರ್ಫಾರ್ಮೆನ್ಸ್ ಪ್ರಕಾರ ಇವರು ಇಂಡೆಕ್ಸ್ ಅನ್ನ ಬೀಟ್ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ನಾವಿಲ್ಲಿ ಗಮನಿಸಬಹುದು. ಕಳೆದ 1 ವರ್ಷದಲ್ಲೇ ಇರಬಹುದು ನಿಫ್ಟಿ 500 ಟಿಆರ್ಐ ಅಥವಾ ನಿಫ್ಟಿ 50 ಟಿಆರ್ಐಗೆ ನಾವು ಕಂಪೇರ್ ಮಾಡಿದ್ರು ಕೂಡ ಓವರ್ ಆಲ್ ಪರ್ಫಾರ್ಮೆನ್ಸ್ ಅಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ಅನ್ನು ಕಂಡಿರತಕ್ಕಂಥ ಮ್ಯೂಚುವಲ್ ಫಂಡ್ ಇದಾಗಿರುತ್ತೆ. ನೀವು ಒಂದ್ಸರಿ ಪಾಸ್ ಮಾಡಬಹುದು, ಚೆಕ್ ಮಾಡಬಹುದು ಈ ಒಂದು ಮಾಹಿತಿಯನ್ನ. ಇನ್ನ ಕ್ರಿಟಿಕಲ್ ರೇಷಿಯೋಸ್ ಗಳ ವೈಸ್ ನೋಡ್ತೀವಿ ಅಂತಂದ್ರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ 13.46%, ವಾಲಟಿಲಿಟಿ ಇಷ್ಟು ಎಕ್ಸ್ಪೆಕ್ಟ್ ಮಾಡಬಹುದು ನೀವು. ಹಾಗೆ ಪೋರ್ಟ್‌ಫೋಲಿಯೋ ಟರ್ನ್‌ಓವರ್ ರೇಷಿಯೋ 34%, ಕಳೆದ 12 ತಿಂಗಳುಗಳ ಮಾಹಿತಿ ಇದು. ಸೊ ಜಾಸ್ತಿ ಏನು ಚೇಂಜಸ್ ಗಳು ಮಾಡಿಲ್ಲ. 34% ನಷ್ಟು ಮಾತ್ರ ಏರುಪೇರುಗಳನ್ನ ಮಾಡಿರ್ತಾರೆ ಪೋರ್ಟ್‌ಫೋಲಿಯೋದಲ್ಲಿ. ಶಾರ್ಪ್ ರೇಷಿಯೋ, ಎಕ್ಸೆಸ್ ರಿಟರ್ನ್ 1.15, ಬೀಟಾ 0.93 ಒಂದಕ್ಕಿಂತ ಕೆಳಗಡೆ ಇರೋದ್ರಿಂದ ಕಡಿಮೆ ರಿಟರ್ನ್ ಅಲ್ಲಿ ಇಂಡೆಕ್ಸ್ ಅನ್ನ ಕಡಿಮೆ ರಿಸ್ಕ್ ಅಲ್ಲಿ ಇಂಡೆಕ್ಸ್ ಅನ್ನ ಬೀಟ್ ಮಾಡ್ತಾ ಇದೆ ಅಂತಕ್ಕಂಥ ಮಾಹಿತಿಯನ್ನ ನಮಗೆ ಇದು ತೋರಿಸ್ಕೊಡುತ್ತೆ. ಹಾಗೆ ಕೊನೆಯದಾಗಿ ಎಕ್ಸ್‌ಪೆನ್ಸ್ ರೇಷಿಯೋ ನೋಡ್ತೀವಿ ಅಂತಂದ್ರೆ 0.68% ನಷ್ಟು ಆಗಿರುತ್ತೆ ಈ ಫಂಡ್ ಅಲ್ಲಿ. ಮೂರನೇದಾಗಿ ಬರ್ತಕ್ಕಂತಹ ಫಂಡ್ ಕ್ವಾಂಟ್ ಇಎಲ್ಎಸ್ಎಸ್ ಟ್ಯಾಕ್ಸ್ ಸೇವರ್ ಫಂಡ್. ಇದು ಕೂಡ ಇಎಲ್ಎಸ್ಎಸ್ ಆಗಿರುತ್ತೆ. ಈ ಒಂದು ಪರ್ಟಿಕ್ಯುಲರ್ ಕೇಸ್ ಅಲ್ಲಿ ಇರತಕ್ಕಂಥ ಟಾಪ್ 5 ಹೋಲ್ಡಿಂಗ್ಸ್ ಅನ್ನ ನಾವು ತೋರಿಸ್ತಾ ಇದೀವಿ. ಒಂದ್ಸತಿ ಪಾಸ್ ಮಾಡಿ ನೀವು ಚೆಕ್ ಮಾಡಬಹುದು. ರಿಲಯನ್ಸ್ ಇಂಡಸ್ಟ್ರೀಸ್, ಅದಾನಿ ಪವರ್, ಆರೋಬಿಂದೋ ಫಾರ್ಮಾ ಲಿಮಿಟೆಡ್, ಹಿಂಡಾಲ್ಕೋ ಇಂಡಸ್ಟ್ರೀಸ್ ಲಿಮಿಟೆಡ್ ಹಾಗೆ ಸನ್ ಫಾರ್ಮಾಟಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ಅಲ್ಲಿ ಮೆಜಾರಿಟಿ ಆಫ್ ದ ಇನ್ವೆಸ್ಟ್ಮೆಂಟ್ ಟಾಪ್ ಹೋಲ್ಡಿಂಗ್ ಇರುತ್ತೆ ಇವತ್ತಿನ ಕಾಲಕ್ಕೆ. ಸೆಕ್ಟರ್ ವೈಸ್ ನೋಡ್ತೀವಿ ಅಂತಂದ್ರೆ ಪಿಎಸ್ಯು ಅಲ್ಲಿ ಹಾಗೆ ಫೈನಾನ್ಷಿಯಲ್ ಸರ್ವಿಸಸ್ ಗಳಲ್ಲಿ ಜಾಸ್ತಿ ಒಂದು ಇನ್ವೆಸ್ಟ್ಮೆಂಟ್ ಇರತಕ್ಕಂಥದ್ದು. ಇಂಡೆಕ್ಸ್ ವೇಟೇಜ್ ಪ್ರಕಾರ ಹಾಗೆ ಸ್ಕೀಮ್ ವೇಟೇಜ್ ನ ಪ್ರಕಾರ ಯಾವ ರೀತಿ ಇವರು ವೇಟೇಜ್ ಅನ್ನ ಇಟ್ಕೊಂಡಿದ್ದಾರೆ ಟಾಪ್ ಸೆಕ್ಟರ್ಸ್ ಗಳಲ್ಲಿ ಅಂತಕ್ಕಂಥ ಮಾಹಿತಿಯನ್ನು ನಮಗೆ ತೋರಿಸುತ್ತೆ. ಒಂದ್ಸತಿ ಪಾಸ್ ಮಾಡಿ ನೀವು ಚೆಕ್ ಮಾಡಬಹುದು. ಇನ್ನ ರಿಟರ್ನ್ ನ ಇವರ ಇಂಡೆಕ್ಸ್ ಗೆ ಕಂಪೇರ್ ಮಾಡಿ ನೋಡ್ತೀವಿ ಅಂತಂದ್ರೆ ಈ ರೀತಿಯಾಗಿ ಪರ್ಫಾರ್ಮ್ ಆಗಿರುತ್ತೆ. ಕಳೆದ 6 ತಿಂಗಳು ಹಾಗೆ ವೈಟಿಡಿ ಅಂತ ಹೇಳ್ತೀವಿ ಕಳೆದ 1 ವರ್ಷದಿಂದ, ಇವತ್ತಿನ ಡೇಟ್ ಇಂದ ಕಳೆದ 1 ವರ್ಷದ ಡೇಟಾ ಪ್ರಕಾರ, ಕಳೆದ 1 ವರ್ಷದ ಆಕ್ಚುಯಲ್ ರಿಟರ್ನ್ ಪ್ರಕಾರ, ಹಾಗೆ 3 ವರ್ಷ, 5 ವರ್ಷ ಓವರ್ ಆಲ್ ಆಗಿ ನಾವು ನೋಡ್ತೀವಿ ಅಂತಂದ್ರೆ ಎಲ್ಲಾ ಒಂದು ಸೆಗ್ಮೆಂಟ್ ಅಲ್ಲೂ ಕೂಡ ಇಂಡೆಕ್ಸ್ ಅನ್ನ ಅಥವಾ ಇಂಡೆಕ್ಸ್ ಕಿನ್ನ ಜಾಸ್ತಿ ರಿಟರ್ನ್ ಕೊಟ್ಟಿರ್ತಕ್ಕಂಥ ಮ್ಯೂಚುವಲ್ ಫಂಡ್ ಇದಾಗಿರುತ್ತೆ. ಸೊ ಇವಾಗ ಇದರಲ್ಲಿರ್ತಕ್ಕಂತಹ ಒಂದು ಕ್ರಿಟಿಕಲ್ ರೇಷಿಯೋಸ್ ಗಳ ಪ್ರಕಾರ ಸ್ಟ್ಯಾಂಡರ್ಡ್ ಡಿವಿಯೇಷನ್ 17.27% ನಷ್ಟು ಇರುತ್ತೆ. ಅಂದ್ರೆ ಅಷ್ಟು ಅಪ್ ಅಂಡ್ ಡೌನ್ ಆಗ್ತಕ್ಕಂತಹ ಪಾಸಿಬಿಲಿಟೀಸ್ ಗಳು ಈ ಫಂಡ್ ಅಲ್ಲಿ ಇರುತ್ತೆ. ಇನ್ನು ಬೀಟಾ 1.11 ಸ್ವಲ್ಪ ಸ್ಲೈಟ್ಲಿ ವಾಲಟೈಲ್ ಇದೆ ಅಂತ ಹೇಳ್ಬೋದು ಇಂಡೆಕ್ಸ್ ಗೆ ಕಂಪೇರ್ ಮಾಡಿದ್ರೆ, ಬಿಕಾಸ್ ಒಂದಕ್ಕಿಂತ ಜಾಸ್ತಿ ಈ ನಂಬರ್ ಇರತಕ್ಕಂಥದ್ದು. ಶಾರ್ಪ್ ರೇಷಿಯೋನು ಕೂಡ 1.65. ಸೊ ಆಸ್ ವಾಲಟಿಲಿಟಿ ಜಾಸ್ತಿ ಇರೋ ಕಾರಣದಿಂದ ಸ್ವಲ್ಪ ಎಕ್ಸೆಸ್ ರಿಟರ್ನ್ ಕೊಟ್ಟಿದೆ ಇನ್ವೆಸ್ಟ್ಮೆಂಟಿನ ಪ್ರಕಾರ. 1.65 ಟೈಮ್ಸ್ ನಷ್ಟು ಎಕ್ಸೆಸ್ ರಿಟರ್ನ್ ಕೊಟ್ಟಿರುತ್ತೆ. ಬಟ್ ಮೇನ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಪೋರ್ಟ್‌ಫೋಲಿಯೋ ಟರ್ನ್‌ಓವರ್ ರೇಷಿಯೋ ಸ್ವಲ್ಪ ಜಾಸ್ತಿ ಇದೆ. ಫ್ರೀಕ್ವೆಂಟ್ ಆಗಿ ಇವರ ಒಂದು ಸ್ಟಾಕ್ಸ್ ಗಳನ್ನ ಇನ್ವೆಸ್ಟ್ ಮಾಡೋದು, ತೆಗೆಯೋದು, ಈ ರೀತಿಯಾದಂತಹ ಒಂದು ಪೋರ್ಟ್‌ಫೋಲಿಯೋ ಟರ್ನ್‌ಓವರ್ ರೇಷಿಯೋನ ಜಾಸ್ತಿ ಹೊಂದಿರ್ತಾರೆ, 130% ನಷ್ಟು. ಇನ್ನು ಕೊನೆಯದಾಗಿ ಬರ್ತಕ್ಕಂಥದ್ದು ಎಕ್ಸ್‌ಪೆನ್ಸ್ ರೇಷಿಯೋ 0.76% ನಷ್ಟು ಆಗಿರುತ್ತೆ ಈ ಒಂದು ಫಂಡ್ ಅಲ್ಲಿ. ನಾಲ್ಕನೇದಾಗಿರ್ತಕ್ಕಂತಹ ಮ್ಯೂಚುವಲ್ ಫಂಡ್ ಮಿರಾಯ್ ಅಸೆಟ್ ಲಾರ್ಜ್ ಅಂಡ್ ಮಿಡ್ ಕ್ಯಾಪ್ ಫಂಡ್. ಸೊ ಲಾರ್ಜ್ ಅಂಡ್ ಮಿಡ್ ಎರಡೂನು ಮಿಕ್ಸ್ ಆಗಿರತಕ್ಕಂತಹ ಒಂದು ಫಂಡ್ ನ ಕೆಟಗರಿ ಆಗಿರುತ್ತೆ ಇದು. ಈ ಒಂದು ಪರ್ಟಿಕ್ಯುಲರ್ ಕೇಸ್ ಅಲ್ಲಿ ಟಾಪ್ 5 ಹೋಲ್ಡಿಂಗ್ಸ್ ಅಂತ
ಅಂತಂದ್ರೆ HDFC ಬ್ಯಾಂಕ್ ಲಿಮಿಟೆಡ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಹಾಗೆ ICICI ಬ್ಯಾಂಕ್ ಲಿಮಿಟೆಡ್, ಆಕ್ಸಿಸ್ ಬ್ಯಾಂಕ್ ಲಿಮಿಟೆಡ್, ಲಾರ್ಸನ್ ಅಂಡ್ ಟುಬ್ರೋ ಲಿಮಿಟೆಡ್. ಸೊ ಓವರ್ ಆಲ್ ಆಗಿ ನೋಡ್ತೀವಿ ಅಂತಂದ್ರೆ ಮೇಜರ್ ಒಂದು ಇನ್ವೆಸ್ಟ್ಮೆಂಟ್ ಟಾಪ್ ಹೋಲ್ಡಿಂಗ್ಸ್ ಪ್ರಕಾರ ಬ್ಯಾಂಕ್ಸ್ ಗಳಲ್ಲಿ ಆಗಿರತಕ್ಕಂಥದ್ದು ನಾವು ಇಲ್ಲಿ ಗಮನಿಸಬಹುದು. ಅಟ್ ದ ಸೇಮ್ ಟೈಮ್ ಬ್ಯಾಂಕ್ಸ್ ಹಾಗೆ IT ಸಾಫ್ಟ್ವೇರ್ ಓವರ್ ಆಲ್ ಈ ಸೆಗ್ಮೆಂಟ್ಸ್ ಗಳನ್ನೇ ಮೇಜರ್ ಇನ್ವೆಸ್ಟ್ಮೆಂಟ್ ಇರತಕ್ಕಂಥದ್ದು. ರಫ್ಲಿ ಅರೌಂಡ್ 20% ಇನ್ವೆಸ್ಟ್ಮೆಂಟ್ ಬ್ಯಾಂಕ್ಸ್ ಗಳಲ್ಲಿ ಮಾಡಿರ್ತಾರೆ. ಫಾರ್ಮಾ ಅಂಡ್ ಬಯೋಟೆಕ್ ಅಲ್ಲಿ 6.19%, ಫೈನಾನ್ಸ್ 4.43%, ಕನ್ಸ್ಯೂಮರ್ ಡ್ಯೂರೇಬಲ್ಸ್ ಗಳಲ್ಲೂ ಕೂಡ ಇವರ ಇನ್ವೆಸ್ಟ್ಮೆಂಟ್ ಇವತ್ತಿನ ಮಟ್ಟಿಗೆ ಜಾಸ್ತಿನೇ ಇರುತ್ತೆ. ಇದು ಟಾಪ್ 5 ಸೆಕ್ಟರ್ಸ್ ಗಳಾಗಿರುತ್ತೆ ಇವರು ಇನ್ವೆಸ್ಟ್ ಮಾಡಿರತಕ್ಕಂಥದ್ದು. ರಿಟರ್ನ್ ವೈಸ್ ನಾವು ನೋಡ್ತೀವಿ ಅಂತಂದ್ರೆ ಕಳೆದ 1 ವರ್ಷ, 3 ವರ್ಷ, 5 ವರ್ಷ ಹಾಗೆ ಸಿನ್ಸ್ ಇನ್ಸೆಪ್ಷನ್ ಇಂದಾನು ಕೂಡ ಓವರ್ ಆಲ್ ಇಂಡೆಕ್ಸ್ ಗೆ ಕಂಪೇರ್ ಮಾಡಿದ್ರೆ ಕಳೆದ 1 ವರ್ಷ ಹಾಗೆ ಕಳೆದ 3 ವರ್ಷವನ್ನ ಬಿಟ್ಟರೆ ಇನ್ ಮಿಕ್ಕಿರ್ತಕ್ಕಂಥ ಎಲ್ಲಾ ಇಯರ್ಸ್ ಗಳನ್ನು ಕೂಡ ಇವರು ಇಂಡೆಕ್ಸ್ ಅನ್ನ ಔಟರ್ ಪರ್ಫಾರ್ಮ್ ಮಾಡಿದ್ದಾರೆ. 5 ವರ್ಷ 10 ವರ್ಷದ ಡೇಟಾ ಪ್ರಕಾರ ನೋಡ್ತೀವಿ ಅಂತಂದ್ರೂ ಕೂಡ. ಇನ್ನ ಇವರ ಕ್ರಿಟಿಕಲ್ ರೇಷಿಯೋಸ್ ಗಳ ಪ್ರಕಾರ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಏನಿದೆಯೋ 13% ಅಪ್ ಅಂಡ್ ಡೌನ್ ನ ಎಕ್ಸ್ಪೆಕ್ಟ್ ಮಾಡಬಹುದು ನೀವು ಇದರಲ್ಲಿ. 0.87 ಬೀಟಾ ಹೊಂದಿರುತ್ತೆ, ಒಂದಕ್ಕಿಂತ ಕೆಳಗಡೆ ಇರತಕ್ಕಂಥದ್ದು. ಇಂಡೆಕ್ಸ್ ಗೆ ಕಂಪೇರ್ ಮಾಡಿದ್ರೆ ಕಡಿಮೆ ವಾಲಿಟೈಲ್ ಇದೆ ಅಂತಕ್ಕಂಥ ಮಾಹಿತಿಯನ್ನು ನಮಗೆ ತೋರಿಸ್ಕೊಡುತ್ತೆ. ಶಾರ್ಪ್ ರೇಷಿಯೋ 1.08, ಸೊ ಜಾಸ್ತಿ ಕಂಪೇರಿಂಗ್ ಟು ಲಾಸ್ಟ್ ಮ್ಯೂಚುವಲ್ ಫಂಡ್ಸ್ ಗಳು ಅಂತ ಹೇಳೋದಾದ್ರೆ ಜಾಸ್ತಿ ಏನು ಎಕ್ಸೆಸ್ ರಿಟರ್ನ್ ಇಲ್ಲ. 1.08 ಟೈಮ್ಸ್ ನಷ್ಟು ಎಕ್ಸೆಸ್ ರಿಟರ್ನ್ ಕೊಟ್ಟಿರತಕ್ಕಂಥ ಮ್ಯೂಚುವಲ್ ಫಂಡ್ ಇದು. ಹಾಗೆ ಪೋರ್ಟ್ಫೋಲಿಯೋ ಟರ್ನ್ ಓವರ್ ರೇಷಿಯೋನು ಕೂಡ ಡೀಸೆಂಟ್ ಆಗಿನೇ ಇರುತ್ತೆ. 57% ನಷ್ಟು ಟೈಮ್ಸ್ ಇವರು ಓವರ್ ಆಲ್ ಒಂದು ಇನ್ವೆಸ್ಟ್ಮೆಂಟ್ ಹಾಕೋದು ಹಾಗೆ ಇನ್ವೆಸ್ಟ್ಮೆಂಟ್ ಇಂದ ಹೊರಗಡೆ ಬರ್ತಕ್ಕಂಥದ್ದು ಫ್ರೀಕ್ವೆಂಟ್ ಆಗಿ ಮಾಡ್ತಾ ಇರ್ತಾರೆ, ಆಕ್ಟಿವ್ ಆಗಿ ಮಾನಿಟರ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು. ಹಾಗೆ ಇವರ ಎಕ್ಸ್ಪೆನ್ಸ್ ರೇಷಿಯೋ 0.62% ಆಗಿರುತ್ತೆ. ವೆಲ್, ನಮ್ಮಲ್ಲಿ ಇರ್ತಕ್ಕಂತಹ ಕೊನೆಯ ಮ್ಯೂಚುವಲ್ ಫಂಡ್ ಬಂದು ಕೊಟೆಕ್ ಇಕ್ವಿಟಿ ಆಪರ್ಚುನಿಟೀಸ್ ಫಂಡ್ ಅಂತ ಹೇಳ್ಕೊಂಡು ಇದರಲ್ಲಿರ್ತಕ್ಕಂತಹ ಟಾಪ್ 5 ಕಂಪನೀಸ್ ಗಳು ಯಾವ್ಯಾವುದು ಅಂತಕ್ಕಂಥದ್ದನ್ನ ನಾವಿಲ್ಲಿ ಇಂಡಿಕೇಟ್ ಮಾಡಿ ತೋರಿಸ್ತಾ ಇದೀವಿ. ಒಂದ್ಸತಿ ಚೆಕ್ ಮಾಡಬಹುದು ನೀವು. ಹಾಗೆ ಇದರಲ್ಲಿರ್ತಕ್ಕಂಥ ಮೇಜರ್ ಸೆಗ್ಮೆಂಟ್ಸ್ ಗಳ ಬಾಯ್ಸ್ ಅಂತ ನೋಡ್ತೀವಿ ಅಂತಂದ್ರೆ ರಫ್ಲಿ 17.16% ನಷ್ಟು ಬ್ಯಾಂಕ್ಸ್. ಅದಾದ್ಮೇಲೆ ಇಂಟ್ರೆಸ್ಟಿಂಗ್ಲಿ ಈ ಒಂದು ಪರ್ಟಿಕ್ಯುಲರ್ ಮ್ಯೂಚುವಲ್ ಫಂಡ್ ಆಟೋ ಕಾಂಪೋನೆಂಟ್ಸ್ ಗಳು ಹಾಗೆ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ಗಳ ಮೇಲೆ ಜಾಸ್ತಿ ಒಂದು ಗಮನವನ್ನ ಹರಿಸ್ತಾ ಇರ್ತಕ್ಕಂಥ ನಾವು ಇಲ್ಲಿ ಈಸಿಯಾಗಿ ಗಮನಿಸಬಹುದು. ಹಾಗೆ ಆಟೋಮೊಬೈಲ್ಸ್ ಹಾಗೆ ಕೆಮಿಕಲ್ ಅಂಡ್ ಫಾರ್ಮಾಸ್ಯೂಟಿಕಲ್ ಕೂಡ ಇವರು ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ. ಸೊ ಮೇನ್ಲಿ ಮೇಜರ್ ದ ಪೋರ್ಷನ್ ಹೋಗ್ತಕ್ಕಂಥದ್ದು ಬ್ಯಾಂಕ್ಸ್ ಹಾಗೆ ಆಟೋ ಕಾಂಪೋನೆಂಟ್ಸ್, ಆಟೋಮೊಬೈಲ್ ಕಂಪನೀಸ್ ಗಳಲ್ಲಿ. ಇನ್ನ ಬರ್ತಕ್ಕಂಥದ್ದು ನೆಕ್ಸ್ಟ್ ಇವರ ರಿಟರ್ನ್ ಓವರ್ ಟೈಮ್ ನಾವು ಕಂಪೇರ್ ಮಾಡ್ತೀವಿ ಅಂತಂದ್ರೆ ಓವರ್ ಆಲ್ 6 ತಿಂಗಳಲ್ಲಿ, 1 ವರ್ಷದಲ್ಲಿ, 3 ವರ್ಷದಲ್ಲಿ ಯಾವ್ಯಾವ ರೀತಿ ಕಂಪೇರ್ ಆಗಿದೆ ಅಥವಾ ಯಾವ ರೀತಿ ಪರ್ಫಾರ್ಮ್ ಆಗಿದೆ ಅಂತಕ್ಕಂಥ ಮಾಹಿತಿಯನ್ನು ನಾವಿಲ್ಲಿ ತೋರಿಸ್ಕೊಡ್ತಾ ಇದೀವಿ. ಒಂದ್ಸತಿ ನೋಡಬಹುದು ನೀವು. 3 ವರ್ಷ, 5 ವರ್ಷ ಹಾಗೆ 7 ವರ್ಷ, 10 ವರ್ಷದ ಡೇಟಾವನ್ನ ನೋಡ್ತೀವಿ ಅಂತಂದ್ರೂ ಕೂಡ ರಿಟರ್ನ್ ಓವರ್ ಟೈಮ್ ಇಂಡೆಕ್ಸ್ ಗಿನ ಜಾಸ್ತಿನೇ ಕೊಟ್ಟಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು. ಇನ್ನ ನೆಕ್ಸ್ಟ್ ಬರ್ತಕ್ಕಂತಹ ರೇಷಿಯೋಸ್ ಗಳ ವೈಸ್ ನೋಡ್ತೀವಿ ಅಂತಂದ್ರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ 12.26% ನಷ್ಟು ಅಪ್ ಅಂಡ್ ಡೌನ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಈ ಮ್ಯೂಚುವಲ್ ಫಂಡ್ ಅಲ್ಲಿ. ಬೀಟಾ ಈ ಮ್ಯೂಚುವಲ್ ಫಂಡ್ ಅಲ್ಲಿ 0.84, ಒಂದಕ್ಕಿಂತ ಕೆಳಗಡೆ ಇರತಕ್ಕಂಥದ್ದು ಕಡಿಮೆ ವಾಲಿಟಿಲಿಟಿನ ಇಂಡಿಕೇಟ್ ಮಾಡುತ್ತೆ ಕಂಪೇರಿಂಗ್ ಟು ದ ಇಂಡೆಕ್ಸ್. ಇನ್ನ ಶಾರ್ಪ್ ರೇಷಿಯೋ 1.11 ಟೈಮ್ಸ್ ನಷ್ಟು ಎಕ್ಸೆಸ್ ರಿಟರ್ನ್ ನ ಜನರೇಟ್ ಮಾಡಿದೆ ಎವ್ರಿ 1 ರೂಪಿ ನೀವು ರಿಸ್ಕ್ ಅನ್ನ ತಗೊಂಡಿರೋದಕ್ಕೆ. ಪೋರ್ಟ್ಫೋಲಿಯೋ ಟರ್ನ್ ಓವರ್ ರೇಷಿಯೋ ಕೂಡ ತುಂಬಾ ಜಾಸ್ತಿ ಇಲ್ಲ, ಫ್ರೀಕ್ವೆಂಟ್ ಆಗಿ ಚೇಂಜ್ ಮಾಡ್ತಾ ಇಲ್ಲ, ಕನ್ಸಿಸ್ಟೆಂಟ್ ಆಗಿ ಅವರ ಹೋಲ್ಡಿಂಗ್ಸ್ ಅನ್ನ ತುಂಬಾ ಚೇಂಜ್ ಮಾಡದೇನೆ ಲಾಂಗ್ ಟರ್ಮ್ ಗೆ ಹೋಲ್ಡ್ ಮಾಡ್ತಾ ಇದ್ದಾರೆ. 30.2% ನಷ್ಟು PTR ನ ಈ ಒಂದು ಪರ್ಟಿಕ್ಯುಲರ್ ಮ್ಯೂಚುವಲ್ ಫಂಡ್ ಹೊಂದಿರುತ್ತೆ. ಅಟ್ ದ ಸೇಮ್ ಟೈಮ್ 0.53% ನಷ್ಟು ಎಕ್ಸ್ಪೆನ್ಸ್ ರೇಷಿಯೋನು ಕೂಡ ಈ ಮ್ಯೂಚುವಲ್ ಫಂಡ್ ಹೊಂದಿದೆ. ಸ್ನೇಹಿತರೆ, ಇದೇ 5 ಮ್ಯೂಚುವಲ್ ಫಂಡ್ಗಳಾಗಿತ್ತು. ಯಾವ ಮ್ಯೂಚುವಲ್ ಫಂಡ್ಸ್ಗಳು ಕಷ್ಟ ಕಾಲದಲ್ಲೂ ಕೂಡ ಬೆಟರ್ ಆಗಿ ಪರ್ಫಾರ್ಮ್ ಆಗಿದೆ ಇಂಡೆಕ್ಸ್ ಗಳಿಗೆ ಕಂಪೇರ್ ಮಾಡಿ ಅಂತ ನೋಡ್ತೀವಿ ಅಂತಂದ್ರೆ ಇಕ್ವಿಟೀಸ್ ಗಳಲ್ಲಿ. ಐ ಹೋಪ್ ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿಗಳು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಗೆ ಗೊತ್ತಿರತಕ್ಕಂಥವ್ರಿಗೆ ಶೇರ್ ಮಾಡಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ನಿಮ್ಮೆಲ್ಲರೂ ಹೊಸಬರಾಗಿದ್ದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಕಡೆಯಿಂದ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿ ನಿಮಗೆ ಸಿಗಬೇಕು ಅಂತಂದ್ರೆ. ಅಟ್ ದ ಸೇಮ್ ಟೈಮ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪಾ ಅಂದ್ರೆ ಎಲ್ಲೇ ಇನ್ವೆಸ್ಟ್ ಮಾಡ್ತೀವಿ ಅಂತಂದ್ರೆ ಅದು ಮ್ಯೂಚುವಲ್ ಫಂಡ್ ಇರ್ಬೋದು, ಸ್ಟಾಕ್ ಮಾರ್ಕೆಟ್ ಇರ್ಬೋದು, ರಿಸ್ಕ್ ಅಂತಕ್ಕಂಥ ಎಲಿಮೆಂಟ್ ಇದ್ದೇ ಇರುತ್ತೆ. ಅದನ್ನ ಕನ್ಸಿಡರ್ ಮಾಡ್ಕೊಂಡು ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಸೂಕ್ತ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.